ಸೊ ಹಾಯ್ ಹಲೋ ಬೈ ಫ್ಯಾಮಿಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾನು ಲಾಗ್ ಮಾಡ್ತಿರೋದು ಏನು ಮ್ಯಾಟರ್ ಅಂತ ಅಂದರೆ, ಇವತ್ತು ನಂದು ಕಾಲೇಜು TC ಅದು ನನ್ನ ಕಾಲೇಜ್ಗೆ ಹೋಗಿತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿರೋ ಕಾಲೇಜ್ದು RTC ಅಲ್ಲಿಗೆ ಹೋಗಬೇಕು ಅಂತಂದರೆ ಅದೇನೋ ಫೀಸ್ ಪೇ ಮಾಡಬೇಕಾಗಿತ್ತು. ನನಗೆ ಗೊತ್ತಿಲ್ಲ, ನನಗೆ ಹೇಳಿಲ್ಲ. ಸೊ ಅದಕ್ಕೆ ಆ ಫೀಸ್ನ ಇವತ್ತು ಪೇ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ. ಮತ್ತು ಇವತ್ತು ತುಂಬ ಆ್ಯಕ್ಟಿವಿಟೀಸು ಕ್ಲಾಸಸ್ ಡೈಲಿ ಆಗ್ದು ನಡೆಯುತ್ತೆ. ಇವತ್ತಿಂದ ನಡೆಯುತ್ತೆ ಕರೆಕ್ಟಾಗಿ. ಯಾರು ಮಿಸ್ ಮಾಡಿ ಓಕೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಸಕ್ಕೆ ಲವ್ ಯು ವೆಯ್ಟ್ ಮಾಡಿ. ಓಕೆ, ಈಗ ತಿಲಕ್ ವೆಯ್ಟ್ ಮಾಡ್ತಿದ್ದಾನೆ, ಅವನ ಹತ್ರಕ್ಕೆ ಹೋಗ್ಬೇಕು. ಓಕೆನಾ, ಲೆಟ್ಸ್ ಗೋ. ಗಾಯ್ಸ್, ಇವತ್ತು ನಾನು ನನ್ನ ಫ್ರೆಂಡ್ ರೆಡಿ ಮಾಡ್ತಿದ್ದೆ. ಈಗ ಇದ್ರಲ್ಲಿ ನಾನು ಹೊರಟಿದ್ದೀನಿ. ಇವಾಗ ನಾನು ಹೊರಟ್ಬಿಟ್ಟು ನಿಮಗೆ ತಿಲಕ್ ಕಾಯ್ತಿದ್ದಾನೆ, ಅದು ಸಿಗ್ತೀನಿ ನೋಡಿ. ಏನು ಬಂದಿದ್ದೆ, ತಿಲಕ್ ಬಂದಿದ್ದಾನೆ. ಆಯ್ ಮೇಡ ಫುಲ್ ಪೆಟ್ರೋಲ್ ಖಾಲಿ ಆಗಿತ್ತು, ಅದು ಹಾಕ್ಸೋಣ ಅಂತ. 100 ರೂಪಾಯಿ ಕಣ, 100 ರೂಪಾಯಿ. ಸೊ ಗೈಸ್, ಅದು ಹೇಳಿದ್ನಲ್ಲ ಬ್ಯಾಂಕ್ ಕಟ್ಟಬೇಕು ಅಂತ ಕಟ್ಟಕ್ಕೆ ಬಂದಿದ್ದೀನಿ. ಸೊ ಗೈಸ್ ಹೋಗಿದ್ದು ಮುಗೀತು ನೋಡಿ. ಬ್ಯಾಂಕಲ್ಲಿ ಚೇಂಜ್ ಕೊಡಿ ಅಂದರೆ 60 ರೂಪೀಸ್ದು ಕಾಯಿನ್ ರೂಪಿಸ್ಬಿಟ್ಟಿದ್ದಾರೆ. ಈ ಥರ ಕಾಯಿನ್ ಮಾಡಿಬಿಟ್ರೆ ನನಗೆ ನಾನು ಎಲ್ಲಿ ಅಂತ ಮಾಡಿಕೊಳ್ಳೋಣ ಅಲ್ಲ ತಿಲಕ್. ಸೊ ಅದಕ್ಕೆ ಗೈಸ್, ಈ ಕಾಯಿನ್ ನಂಗೆ ಗಾಬರಿ ಆಗಿಬಿಟ್ಟೆ ನಾನು. ಇದು ನಂಗೆ 10 ರೂಪೀಸ್ ಇದೆ, ನಮ್ಗೆ ಚೇಂಜ್ ಕೊಟ್ಟರು ಅಂತ 20 40 ಪ್ಲಸ್ 10 60 ಚೇಂಜ್ ಕೊಟ್ಟವ್ರೆ. ಸೊ ಗೈಸ್, ಇದ್ರ ಮುಗೀತು ಇಲ್ಲಿದು ಬ್ಯಾಂಕ್ ಫೀಸ್ ಅಮೌಂಟ್ ಕಟ್ಟಿ. ಈಗ ನಾನು ನಮ್ಮ ಕಾಲೇಜ್ ಅಂದರೆ ಹಳೆ ಕಾಲೇಜ್ಗೆ ಹೋಗಬೇಕು. ಸೊ ಅಲ್ಲಿ ಸಿಗ್ತೀನಿ. ಓಕೆ, ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಇದೇ ನಾನು ಆವಾಗ 2 ವರ್ಷ ಹಿಂದೆ ಕಾಲೇಜ್ ಹೋಗಿ ಹಾಳು ಮಾಡೋದು ಒಂದು ಗೊತ್ತಿಲ್ಲ. ಅವರಲ್ಲಿ ಯಾಕಂದರೆ ಯಾರು ಹಾಳಾಗಬೇಕು ಅಂತ ಹೇಳ್ಕೊಡಲ್ಲ, ಬಟ್ ನಾವು ನಮಗೆ ನಾವು ಮಾಡ್ಕೊಳ್ಳೋದು. ಸೊ ನೋಡಿ, ಇದೇ ಕಾಲೇಜು ತುಂಬ ಮೆಮರಿ ಇದೆ, ಇದೇ ಕಾಲೇಜು. ಸೊ ಇವಾಗ ಅದಕ್ಕೆ ಹೊರಗಡೆ ಹೋಗಿ ಕೊಟ್ಬಿಟ್ಟು, ಸೊ ಅದಕ್ಕೋಸ್ಕರ ಇವಾಗ ಬನ್ನಿ ಒಂದು ಕೊಟ್ಬಿಟ್ಟು ನಾನು ಆಮೇಲೆ ಇದೊಂದು ಕೊಡ್ತಲೇ ಏನೇನು ಪ್ರಾಬ್ಲಮ್ ಆಗೈತೆ ಅಂತಂದರೆ, ಅದೇ ಒಂದು ಎಕ್ಸಾಮ್ ಬರ್ದಿಲ್ಲ ನಾನು. ಈಗ ಮೊನ್ನೆ ಒಂದು 2ನೇ ತಾರೀಕಲ್ಲಿ ಎಕ್ಸಾಮು ಬರ್ದಿಲ್ಲ ನಾನು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಚೇಚಿ ತುಂಬ ಇಷ್ಟಪಡೋರು. ಇದೇ ಕ್ಲಾಸಲ್ಲಿ ನಾನು ಇದು ಮಾಡ್ತಿದ್ದೆ. ಇದೇ ಕ್ಲಾಸು. ಹಾಯ್. ಸೊ ಬನ್ನಿ ಇಸ್ಕೊಂಡು ಸಿಗ್ತೀನಿ. ಸೊ ಗೈಸ್, ಇವತ್ತೂ ಕೂಡ ಅವ್ರು ಬಂದಿಲ್ಲ. ಅದಕ್ಕೋಸ್ಕರನೇ ಫೀಸ್ ಕಟ್ಟಿದ್ದೀನಿ. ಫೀಸ್ ಕಟ್ಟಿದ್ರು ಇನ್ನೂ ಬಂದಿಲ್ಲ. ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜವ್ರದ್ದು ನಮಗೆ ಈ ಥರ ಬೇಜಾರು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಈಗ ಬರಲಿ, ಅವರು ನಾಳೆ ಬರ್ತಾರೆ, ಲೀವಲ್ಲಿದ್ದಾರಂತೆ. ಸೊ ನಾಳೆ ಬಂದ ತಕ್ಷಣ ಇದನ್ನು ಅವ್ರಿಗೆ ಕೊಟ್ಟು, ಮತ್ತು ಇನ್ನೊಂದು TCದು ಏನೋ ಸರ್ಟಿಫಿಕೇಟ್ ಫಾರಮ್ ಇದೆ, ಆ ಫಾರ್ಮ್ನು ಕೊಟ್ಬಿಟ್ಟು ಲೆಟ್ಸ್ ಗೋ ಗೈಸ್. ನೆಕ್ಸ್ಟ್ ಏನು ವರ್ಕಿಗೆ ತೋರಿಸ್ತೀನಿ. ಮತ್ತು ಲೆಟ್ಸ್ ಗೋ. ಸೊ ಗೈಸ್, ಎಲ್ಲೋ ಮಟ್ಟಿಗೆ ಬಂದಾಯಿತು. ಇವಾಗ ನಾನು ಪರ್ಫ್ಯೂಮ್ ತೊಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಪರ್ಫ್ಯೂಮ್ ತಗೊಳ್ಳೋಣ ಅಂತ ಬಂದೆ. ಬನ್ನಿ, ಆ ಪರ್ಫ್ಯೂಮ್ ಖಾಲಿ ಆಗಿಬಿಟ್ಟಿದೆ ನನಗೆ. ಅದೇ ಪರ್ಫ್ಯೂಮ್ ಸಿಗುತ್ತಾ ನೋಡೋಣ. ಲೆಟ್ಸ್ ಗೋ. ಪರ್ಫ್ಯೂಮ್ ಮೇ ಬಿ ಒಂದು ಇರುತ್ತೆ. ಪರ್ಫ್ಯೂಮು ಇದೇ ಸ್ಟೋರಲ್ಲಿ ಇರೋದು. ಇಲ್ಲಿರಲ್ಲ, ಇಲ್ಲಿರುತ್ತೆ. ಎಂಟ್ರಿ ಎಲ್ಲಿ ಅಲ್ಲಿ ಪರ್ಫ್ಯೂಮ್ ಐತೆ ನೋಡಲ್ಲಿ. ಇದು ಏನಪ್ಪ, ಇದು ಬ್ಲ್ಯಾಕ್ ಕಲರ್ ಇದೆ. ನನಗೆ ಬೇಕಾಗಿರೋದು ಗೋಲ್ಡ್ ಕಲರ್, ಅದಿಲ್ಲ ಇಲ್ಲಿ. ಅದಕ್ಕೆ ಬೇರೆ ಶಾಪಲ್ಲಿ ನೋಡೋಣ. ಈಗ ಬರೀ ಅಷ್ಟು ಬ್ಲ್ಯಾಕ್ ಮಾತ್ರ ಇದೆಯಾ? ಅದರಿಂದ ಏನಾರು ಇದೆ ನೋಡಿ. ಇದೆ, ಹಿಂದೆ ಇಲ್ಲ, ಇಲ್ಲಿ ಗೊತ್ತಾಗುತ್ತೆ. ಕ್ಯಾಪು ಗೋಲ್ಡನ್ ಕಲರ್, ಕರೆಕ್ಟ್ ಗೋಲ್ಡ್ ಕಲರ್ ಇರುತ್ತೆ. ಬನ್ನಿ ನೋಡಿ, ಬರೋ ಹತ್ರದಲ್ಲಿ ಅವ್ನ ಬ್ಯಾಗ್ನೇ ಮರ್ಕೊಂಡವನೆ. ಯಾಕ ಮರುವ? ಇಲ್ಲ ಹಂಗೆ ಅವನಿಗೆ ಜಾಸ್ತಿ ಮರುವ ನನಗೆ. ನೋಡಿ, ಕೆಲಸ ಮಾಡ್ತಾರೆ ಹೋಗಂಗಿಲ್ಲ, ಆದ್ರೆ ನನ್ನ ಮಗ ಹೊಡಿತವ್ರೆ. ಎಲ್ಲಿ ಹೋಗಪ್ಪ, ಅದು ಕೆಲಸ ಮಾಡ್ತಾರೆ ಹೋಗಂಗಿಲ್ಲ. ಆದ್ರೂ ನೋಡಿ ನಮ್ಮ ಜನಗಳು ಹೆಂಗೆ ತಗಲಿ ಒಬ್ಬ ಈಗ ಫುಲ್ಲಿಗೆ ಹೊಡಿತಾವನೀಗ. ಸರ್, ಇದು ಏರಿಯಾ ನಿಮ್ಗೆ ಹೆಂಗೆ ಬರುತ್ತೆ ಸರ್? ಅವಾಗ ಹಂಗೆ ಬರುತ್ತಾ? ಸೊ ಗಾಯ್ಸ್, ಸ್ಮಾರ್ಟ್ ಬಜಾರ್ ಬಂದಾಯಿತು. ಅದೇ ಇಲ್ಲಿ ಸ್ವಲ್ಪ ಹೇಳಿದ್ನಲ್ಲ, ಪರ್ಫ್ಯೂಮ್ ತೊಗೋಬೇಕಾಗಿತ್ತು ಅಂತ. ಪರ್ಫ್ಯೂಮ್ ತೊಗೊಂಡು ಅಲ್ಲೆಷ್ಟು ಮುಂದೆ ಹೋಗಬೇಕು. ಅಂದರೆ ಅಲ್ಲಿ ಇತ್ತು, ಬಟ್ ಅದು ಬ್ಲ್ಯಾಕ್ ಕಲರು. ನನಗೆ ಬ್ಲ್ಯಾಕ್ ಕಲರ್ ಆಗೋಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿ ಗೋಲ್ಡ್ ಕಲರ್ ಇರುತ್ತೆ. ಹಾಗೆ ಅದೊಂಥರ ಈಗ ಪ್ರೆಸೆಂಟಿಗೆ ಅದೊಂದು ಪರ್ಫ್ಯೂಮು ಲೈಕ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು ಅಂತ ಅಂದರೆ, ಇರಲಿ ಅಂತಲೇ ಹಾಕಬೇಕು. ಸುಮ್ಮನೆ ಬೇರೆದೆಲ್ಲ ಯೂಸ್ ಮಾಡಿ ಇಷ್ಟ ಆಗಲ್ಲ ನನಗೆ, ನಮ್ಮವ್ರಿಗೆ. ಅದಕ್ಕೋಸ್ಕರನೇ ಅದು ನೋಡ್ಕೊಂಡೇ ಬಂದಿದ್ದೀನಿ. ಸೊ ಅದು ಫೈನಲಿ ಇಲ್ಲಿದ್ದರೆ ಸಾಕು. ಇರುತ್ತೆ ಅಂದ್ಕೊಂಡಿದ್ದೀನಿ, ಅಲ್ಲೇ ಇರುತ್ತೆ. ಅದಕ್ಕೆ ನೋಡೋಣ.
ನೋಡ್ಬಿಟ್ಟು ಇದ್ರೆ ತಗೊಳ್ಳೋಣ. ಮೇ ಬಿ ಇದೆ 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 ಇದೇ ಇರುತ್ತೆ ಗೈಸ್. ಅಯ್ಯೋ ಇಷ್ಟು ಗೊತ್ತಾ, ಇಲ್ಲಿ ತಗೊಂಡಿರೋ 3, ಆಮೇಲೆ ಅಲ್ಲಿ ತಗೊಂಡು 3 ಖಾಲಿಯಾಗಿ ಮತ್ತೆ ತಗೊಂಡಿದ್ದೀನಿ. ನನ್ನ ಹಬ್ಬ ಹಾಕೊಳ್ಳಲ್ಲ, ನಾನು ಬರೋ ಎಲ್ಲರೂ ಹಾಕೋತಾರೆ. ನನ್ನ ಸ್ಟೂಡೆಂಟ್ಸ್ ಬರ್ತಾರೆ, ನನ್ನ ಫ್ರೆಂಡ್ಸ್ ಬರ್ತಾರೆ, ಎಲ್ಲರೂ ಹಾಕೋತಾರೆ. ಸೊ ಅದಕ್ಕೆ ಒಂದು ಸಾಕು. ನೆಕ್ಸ್ಟ್ ಬೇರೆದು ಪರ್ಫ್ಯೂಮ್ ಪ್ಲ್ಯಾನ್ ಮಾಡಿದ್ದೀನಿ, ಚೇಂಜ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಈಗ ಬಂದು ಅಡ್ಜಸ್ಟಿಗೆ ಬಂದು ತೊಗೊಂಡಾಯಿತು. ಇದು ಮದುವೆ ಆದಮೇಲೆ ನಿಂಗೆಲ್ಲ ನೋಡ್ಕೊಬಿಡು, ಅಭ್ಯಾಸ ಆಗಲಿ. ಅದೇ ನಿಮ್ಮ ಮದುವೆ ಆಗಲ್ವಾ ನೀನು? ಮುಂದೆ ನೋಡೋಣ. ಮುಂದೆ ಏನು ಇರಲಿ ನೋಡ್ತೀಯಾ? ಮುಂದೆ ಅದ ನಿಮ್ಮ ಮದುವೆ ಆಗಲ್ವೇನೋ? ಯಾರನ್ನ ಆಗ್ತೀಯಾ? ನಿಮ್ಮ ಲವರ್ ಹೆಸರೇನು? ಹೇಳ್ಬೇಕು ನಿಜ ನಿನಗೆ. ದಮ್ ಕಟ್ಟು ಹೇಳು. ಶ್ರೇಯಾ. ಅಪ್ಪ ಗೈಸ್ ನೋಡಿ ಅಪ್ಪ, ನಮ್ಮ ತಿಲಕ್ನ ಯಾರ ಲವ್ ಮಾಡ್ತಿದ್ರೆ ಕಾಲೇಜಲ್ಲಿ ದಮ್ ಕಟ್ಟು ಹೇಳ್ತವನೇ ಶ್ರೇಯಾ ಅಂತೆ. ಯಾರ ಲವ್ ಮಾಡ್ತಿದ್ರೆ ಹೇಳ್ಕೊಂಬಿಡಿ. ಅವ್ನು ಸಿಂಗಲ್ ಅಲ್ವೇನೋ? ಹಂಗೆ ಒಂದು ಬಿಲ್ ಮಾಡ್ಬಿಡ್ತೀರಾ? ಇನ್ನೊಂದ್ಸರಿ ಹೇಳು. ಶ್ರೇಯಾ ಅವರೇ ಮದುವೆ ಆಗೋದು? ಹಂಗಾರೆ ಈಗ ನಾನು ಲಾಗ್ ನೋಡ್ತಾರಲ್ಲ ಅವ್ರು, ಹಂಗಾರೆ ನೋಡ್ತಿತ್ತು ಕಲ್ಸಲ್ವಾ? ನೋಡ್ತಾರೆ ಸರ್. ಅಲ್ಲ ಬೆಸ್ಟ್ ಮದುವೆ ಕರೀರಿ. ಇದೊಂದು ಬಿಲ್ ಮಾಡಿ 6361. ಅಷ್ಟೇ ಹೇಳ, ಬೇರೆ ಹೇಳೋದು ಆಯಿತಾ? ರೇಟು ನಾವು 180 ತಾನೆ, 240 ಕೊಟ್ಟಿದ್ದೆ, 200 ಆಗಿದೆ ಈಗ. ಇದು ಬಜೆಟ್ ಮಂಡವಳಿ ಇರಬೇಕಷ್ಟೇ. ಬ್ಯಾಗ್ ಇದೆಯೋ? ಅವನು ಬ್ಯಾಗ್ ಬಿಟ್ಟಿದ್ದೀನಿ. ಅವನು ಏನಾರು ಒಂದು ಮತ್ತರದೇ ಜಾಸ್ತಿ. ಅಲ್ಲಿ ಬ್ಯಾಗ್ ಬಿಟ್ಟಿದ್ದೀನಿ ಅಂತ ಹಂಗಾಸ್ ಬರೋಂಗಿಲ್ಲ. ಹಂಗಾಸ್ ಸದ್ಯಕ್ಕೆ ಬೈಂಗೆ ಬ್ಯಾಗ್ ಬಿಟ್ಟು ಬಂದವನೇನು ಏನು ಮರುವ ನಿನಗೆ? ಹಾಂ, ನಾನು ಮರುವ, ನನಗಿಂತ ಮರು ಇವನು. ಸೊ ಗೈಸ್ ಇವಾಗ ತಗೊಂಡಾಯ್ತು. ಈಗ ಇನ್ನೇನಿಲ್ಲ, ಈಗ ಜಿಂಬಾಡಿ ಅಲ್ವಾ? ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ರೆಸ್ಟ್ ಮಾಡಬೇಕು. ಸೊ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನಾವು ರೆಸ್ಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗಾಯ್ಸ್ ಅಲ್ಲಿ ಗಂಟ. ಓಕೆ, ತಿಳ್ದೇಳ್ತಿಕೆ ಹಾಗೆ. ಸೊ ಗೈಸ್ ಮನೆಗೆ ಬಂದಿದ್ದೆ. ನಂದು ಒಂದು ಸಪೋನ ಟೈಮಲ್ಲಿ ಪಾಕೆಟ್ ಲೋನ್ ತಗೊಬಿಟ್ಟಿದ್ದೆ. ಅದು ಇವಾಗ ಕ್ಲಿಯರ್ ಮಾಡ್ಕೋಬೇಕು. ಸೊ ಯಾಕಂತಂದರೆ ನನಗೆ ಸಿವಿಲ್ ಸ್ಕೋರ್ ಡೌನ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಕಾಲ್ ಮಾಡಿದ್ರು. ಇವಾಗ ಏನೋ ತುಂಬ ಇಶ್ಯೂ ಆಗಿದೆಯಲ್ಲ, ಮೆಸೇಜ್ ಬಂದ ತಕ್ಷಣ ಸುಮ್ಮನೆ ಮೆಸೇಜಲ್ಲೆಲ್ಲ ಕಳಿಸ್ಬಾರ್ದು ಅಂತ. ಅದಕ್ಕೋಸ್ಕರ ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅದೇನೋ ಏನೇನೋ ಹೇಳ್ತಾರೆ, ಅಲ್ಲಿ ಬ್ಯಾಂಕಲ್ಲಿ ಹೋಗಿ ತಿಳ್ಕೊಂಬಿಟ್ಟು ಅಲ್ಲಿ ಏನು ಅಂತ ಕೇಳ್ಕೊಂಡು ಮತ್ತೆ ಬ್ಯಾಂಕಲ್ಲಿ ಹೋಗಿ ಸಿಗ್ತೀನಿ. ಓಕೆ ಇಳಿಸ್ಕೊ. ಸೊ ಗೈಸ್ ಅದೇ ಈಗ ಇಲ್ಲಿ ಬಂದಿದ್ದೀವಿ ಕರ್ನಾಟಕ ಬ್ಯಾಂಕಿಗೆ. ಇದೇ ನನ್ನ ಬ್ಯಾಂಕ್ ಇರೋದು. ಸೊ ಈಗ ಅದೇನು ಎಂಥದ್ದೆಲ್ಲ ತೋರಿಸ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ ಇಳಿಸ್ಕೊಳ್ಳೋ ಫಸ್ಟ್ ಹೋಗಿ ಕೇಳ್ತೀನಿ ಬ್ಯಾಂಕಲ್ಲಿ. ಸುಮ್ಮನೆ ದುಡ್ಡು ಕಟ್ಬಿಟ್ಟು ಫುಲ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಸಿಗ್ತೀನಿ. ಇಳಿಸ್ಕೊ. 5 ಮಿನಿಟ್ಸ್ ತುಂಬ ರಶ್ ಇದ್ದಾರೆ ಇವತ್ತು. ಸಿಗ್ತೀನಿ. ಸೊ ಗೈಸ್ ಇಲ್ಲಿಗೆ ಬಂದಿದ್ದೀವಿ. ಈಗ ಫೈನಲಿ ನನಗೆ ಯಾರು ಮಾಡ್ಕೊಡೋದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಇವ್ರ ಹತ್ರ ಮುಂದ್ಬಿಡ್ತೀವಿ. ಇದಕ್ಕೆ ಸೊ ನಾವೇನೋ ಮಾತಾಡೋಣ, ಯಾಕಂದರೆ ಕ್ಲಾಸ್ ಬಂದು ಸ್ವಲ್ಪ ಕೆಲಸ ಇತ್ತು. ಮಾಡಿಸ್ಬೋದಾ ಸರ್? ಹಾಯ್, ಚೆಕ್ ಮಾಡಲ. ನನ್ನ ಫೋಟೋದು ಆಗಲ್ವಲ್ಲ? ಯಾವ ಡ್ಯಾನ್ಸು ತೋರ್ಸ? ಯಾವ್ದಂತ ತೋರ್ಸಪ್ಪ. ಇದು ಸೊ ಆಯ್ತು, ನೀನು ಮಾಡಪ್ಪ. ಆಯ್ತು, ಡೈಲಾಗ್ ನಡೀತಾ ಇರೋದು. ನೀನು ಅದು ಹೆಂಗ ಮಾಡಿ ತೋರ್ಸು. ದೀಪಾಪು ಮಾಡಿಸು. ಗೈಸ್ ಫೈನಲಿ ಪಾಕೆಟ್ ಒಂದು ಕ್ಲಿಯರ್ ಆಯಿತು. ಇಷ್ಟು ಕಾಲ್ ಮಾಡೋದು ಇನ್ನೂ ಯಪ್ಪ ನಾನು ತಗೊಂಡು 1 ವರ್ಷ ನಮ್ಮ ಹುಡುಗರು ತಗೊಂಡಿತ್ತು, ನಾನು ತಗೊಳ್ಳಿಲ್ಲ. ಫೈನಲಿ ಪಾಕೆಟ್ ಲೋನ್ ಕ್ಲಿಯರ್ ಆಯಿತು. ಈಗ ಇಷ್ಟಿದೆ ಸಿವಿಲ್ ಸ್ಕೋರ್ ರೇಸ್ ಆಗಬೇಕು. ಅವ್ನು ಮಂತಲ್ಲಿ ಮಾಡ್ತೀನಿ ಅಂದಿದ್ದಾರೆ. ಯಾರೇ ಪಾಕೆಟ್ ಲೋನ್ ತಗೊಂಡಿದ್ರು ಅವಾಗ ಕ್ಲಿಯರ್ ಮಾಡ್ಕೊಳ್ಳಿ, ಸುಮ್ಮನೆ ತಗೊಳ್ಳೋ ಪ್ರಾಬ್ಲಮ್. ಓಕೆನಾ? ಇಸ್ಕೋ. ಇಷ್ಟು ಮನೆಗೆ ಹೋಗ್ತೀನಿ, ಮನೆಯವ್ರು ರೆಸ್ಟ್ ಮಾಡಬೇಕು. ಆಗಲೇ ಹೋಗಿದ್ದೆ, ಬಟ್ ಈಗ ಮತ್ತೆ ರೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇಸ್ಕೋ. ನೀವೇನೋ ನನಗೇನೋ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಅದು ಹೆಂಗೆ ಡ್ಯಾನ್ಸ್ ಎಲ್ಲ ತೋರಿಸಿದೆ ಹೆಂಗೆ ಅಂತ ತೋರಿಸಿ ಸರ್. ಹೇಗೆ ಅಂತ ತೋರಿಸಿ ಸರ್. ಹಂಗೆ ತೋರಿಸ ಎಷ್ಟೇ ಸಿಗ್ತೀನಿ. ಓಕೆ ಬಾಯ್ ಮಾಡಿ. ಹ್ಯಾಂಡ್ಸಮ್ ಯಾರ ಹುಡುಗಿದ್ರೆ ಸ್ವಲ್ಪ ಕಮಿಟೆಡಾ? ಅರ್ಥ ಆಗುತ್ತೆ. ಇವತ್ತು ನನಗೆ ಇದು ಒಂದು ನನಗೆ ನನ್ನ ಸಣ್ಣದು ಏನು ತಂದ್ರು ನನಗೆ ಕನಸೇನೆ. ಯಾರು ಏನಾದ್ರು ಅಂದ್ಕೊಳ್ಳಿ. ಸೊ ನನಗೆ ಗಿಂಬಲ್ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ನಾವು ಶಾರ್ಟ್ ಮೂವಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಗಿಂಬಲ್ ತೊಗೋಬೇಕು ಅಂತ ಹೊರಟಿದ್ದೀವಿ. ನಾನು ಮತ್ತು ಝೈನ್ ಹೊರಟಿದ್ದೀವಿ. ಮನೆಯಿಂದ ನಾನು ಹೊರಟಿದ್ದೀನಿ.
ಬೈಕ್ ಫಾಸ್ಟಾಗಿ ಮಾತಾಡ್ತಿದ್ದೀನ ಗೈಸ್, ಅರ್ಥ ಆಗ್ತಿಲ್ವಾ? ನಮ್ಮ ಫ್ರೆಂಡ್ಸ್ಗಳ್ದೆಲ್ಲ ಸೇಮ್ ಕಂಪ್ಲೇಂಟ್. ಏನು ಗೊತ್ತಾ ಗೈಸ್, ನಾನು ಗಿಂಬಲ್ ತೊಗೋಬೇಕು ಅಂತ ಇದ್ದೀನಿ. ಸೊ ಅದನ್ನು ಗಿಂಬಲ್ ತೊಗೊಳೋಕ್ಕೆ ಹಾಸನ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಇವಾಗ ಝೈನು ನಾನು ಹೊರಡ್ತಿದ್ದೀವಿ. ಈಗ ನಮ್ಮದು R15 ಫುಲ್ ಬೆಂಡಾಗಿ ಓಡಿಸ್ಬೇಕು. ನೆನ್ನೆ ಜಿಮ್ಗೆ ಹೋಗ್ಬಿಟ್ಟು ಫುಲ್ ಪೇನ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ತ್ರಿಷಿಕಾ ಅವ್ರ ಮಮ್ಮಿದು ಬೈಕ್ ಇಟ್ಕೊಂಡು ನಾನಿವಾಗ ನನ್ನ ಬೈಕ್ ಸ್ಪೆಂಡರ್ನ ಹೇಮಂತಂಗೆ ಕೊಟ್ಟು ತುಂಬ ಇದೆ, ಹೇಳಿದ್ರೆ ಡ್ರ್ಯಾಗ್ ಆಗುತ್ತೆ, ನೋಡಿದ್ರೆ ಅದು ಲಾಗ್ ಅಂತಾರೆ. ಓಕೆ ನೋಡಿ ಇಟ್ಕೋ ಹೋಗೋಣ. ಸೊ ಗೈಸ್ ಫೈನಲ್ ಈಗ ಝೈನ್ ಮನೆ ಹತ್ರ ಬಂದಾಯಿತು, ಇನ್ನೂ ಆಚೆ ಬಂದಿಲ್ಲ. ಝೈನ್ ನೋಡಿ ಬರ್ತಿದ್ದೆ ನೋಡಿ, ಅಲ್ಲೇ ಕಿಸ್ತಾನೆ ನೋಡಿ. ಈಗ ಮನೆ ಖಾಲಿ ಇದೆ ಅಂತ ಹೊರಗೆ ಹಾಕಂದಾನೆ, ಅವ್ರ ಮನೆ ಖಾಲಿ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಮನೆ ಯಾಕೋ ಏನಾಯಿತು? ನಾನು ಬರೋಲ್ಲ ಅಂತ ಡೋ ಮಾಡ್ತಾನೆ ಮನೇಲಿ, ನಾನು ಟೈಮ್ ಮಾಡ್ಕೊಂಡ್ಬಿಟ್ಟಲ್ಲ ನೋಡಿ. ಏನೋ ಹೇಳ್ತಾರೆ ಮನೆ ರಮ್ಮ ಬೈತವ್ರೆ. ಸ್ವಲ್ಪ ಇವಾಗ ನಡೆಸ್ತಾ ಈಗ. ಸೊ ಗೈಸ್ ಇದೊಂದು ಏನಪ್ಪ, ಈಗ ಅದು ನನ್ನ ಲೇಟ್ ಆಗುತ್ತಲ್ಲ, ಕ್ಲಾಸಿಗೆ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕೀ ಓಪನ್ ಮಾಡಿಬಿಟ್ರೆ ಯಾರ ಮೇಘನಕ್ಕಾಗಲಿ ಹೇಮಂತಾಗಲಿ ಯಾರಾದ್ರೂ ಕ್ಲಾಸ್ ಮೇಂಟೈನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕ್ಲಾಸ್ ಓಪನ್ ಮಾಡಿಬಿಟ್ಟು ಅಲ್ಲಿ ತ್ರಿಷಿಕಾ ಮನೆ ಗಾಡಿ ತೊಗೊಳಕ್ಕೆ ಸಿಗ್ತೀನಿ. ಓಕೆ ಅಂತ ಗಾಡಿ ಇಸ್ಕೊಂತ ಆಯಿತು. ಮಾಡು ಬೈಲಿ ಇದು ಯೂನಿಫಾರ್ಮ್ ನಿಂದು. ಗೈಸ್ ನೋಡಿ ಗೈಸ್, ನಿಮ್ಮ ತ್ರಿಷಿಕಾ ಅವ್ರದ್ದು ಯೂನಿಫಾರ್ಮ್ದು, ಸ್ಕೂಲ್ ಯೂನಿಫಾರ್ಮ್ ಇದು. ತ್ರಿಷಿಕಾ ಹಿಂಗೆ ಕಟ್ಟಿ ಸ್ಕೂಲಲ್ಲಿ ಗೈಸ್ ಚೈಲ್ಡು. ಸೊ ಗೈಸ್ ಈಗ ಹೇಮಂತಂಗೆ ನನ್ನ ಬೈಕ್ ಕೊಟ್ಟೆ ಎತ್ಕೋಬೇಕು. ಲೆಟ್ಸ್ ಕಾಲ್ ಸಿಗ್ತೀನಿ. ಗುಡ್ ಮಾರ್ನಿಂಗ್. ಬರಲಿ ಗೈ, ಬರಲಿ ಕೀ ಬೇಡ ಗಾಡಿದು. ನನ್ನ ಮಕ್ಕಳ ನಿಮ್ಗೆ ಡೌ ಮಾಡ್ತಾವ್ರೆ. ನಮ್ಮ ಹಾಸನಿಗೆ ಹೋಗ್ತಿದ್ದೀವಿ ಗಿಂಬಲ್ ತರಕ್ಕೆ. ಮಾಡಿ ಸರಿ. ಈಗ ಗಾಡಿ ಒಳಗೆ ತಗೋದ್ರಾ? ಸೊ ಗೈಸ್ ನೋಡಿ, ಇಲ್ಲಿ ಹೇಮಂತಂಗೆ ಚಿನ್ನದ ಕಾಯಿ ಕೊಡ್ತಿದ್ದೀನಿ ನನಗೆ. ನೋಡಿ ಗೈಸ್, ಚಿನ್ನದ ಶಿಷ್ಯ ಚೆನ್ನಾಗಿದೆ ಅಂತ. ಗೈಸ್ ಇದು ಪುಟ್ರಷ್ಟಿಗೆ ಕೇಳಿ ಒದ್ದಾಡ್ದೆ ನಾನು ಇಲ್ಲಿ. ಆಯ್ತಿಲ್ಲ ಇನ್ನು ನನ್ನ ಮಗ ಇತ್ತು. ಗಾಡಿ ನಿಲ್ಸಲ್ಲ, ಗಾಡಿ ನಿಲ್ಸೋ ಪುಟ್ರಷ್ಟಿ. ಗೈಸ್ ನನ್ನ ಫ್ರೆಂಡ್ಸ್ ಮುಂದೆ ನೋಡು, ಅಲ್ಲಿ ಮುಂದೆ ಈ ಕಡೆ ಹೋಗ್ಬಿಟ್ಟು ತಪ್ಪಲ್ಲ. ಈಗ ಹೊಡ್ತಿದ್ದೀವಿ. ಈಗ ಗಾಡಿಗೆ ಫ್ಯೂಲ್ ಹಾಕ್ಸ್ಬೇಕು. ಫ್ಯೂಲ್ ಹಾಕ್ಸ್ಬಿಟ್ಟು ಎಲ್ಲೇನ ಗಾಡಿಗೆ ಫ್ಯೂಲ್ ಹಾಕ್ಸ್ಬೇಕು. ಗಾಡಿ ಸ್ವಲ್ಪ ಡೀಪ್ ಆಗಿರುತ್ತೆ ಇಲ್ಲಿ ಜಿಯೋ ಪೆಟ್ರೋಲ್ ಬಂಕಲ್ಲಿ ಡೀಪ್ ಆಗಿರುತ್ತೆ. ಅಲ್ಲೇ ಹಾಕ್ಸೋಣ. ಗಾಡಿ ಆಫ್ ಮಾಡ್ಬಿಟ್ಟು ಪೆಟ್ರೋಲ್ ಏರೇ ಇಲ್ಲ ಅಂತಾನೆ. ಗಾಡಿ ಆಫ್ ಮಾಡೋನೆ ಪೆಟ್ರೋಲ್ ಏನಿಲ್ಲ ಅಂತವ್ರೆ. ಚೂಸು ನಿಮ್ದು ವರ್ಲ್ಡ್ ಪರ್ಫ್ಯೂಮ್ ಯಾವ್ದು? ಪೆಟ್ರೋಲ್ ಜಿಯೋ ಬಂಕ್. ಸೊ ಗೈಸ್ ಇವಾಗ ಫ್ಯೂಲ್ ಹಾಕಿದ್ದಾಯಿತು, ಈಗ ಹೊರಡ್ತಾ ಇದ್ದೀವಿ. ಈಗ ಆನ್ ದ ವೇ ಇನ್ನೇನು ತೋರ್ಸೋಕ್ಕೆ ಏನಾರ ಇಂಪಾರ್ಟೆಂಟ್ ಮ್ಯಾಟ್ ಇದ್ದರೆ ಮಾತ್ರ ತೋರಿಸೋದು, ಇಲ್ಲಾಂದರೆ ಅಲ್ಲಿ ಹೋಗಿ ಮೇ ಬಿ ನಾನು ಇವತ್ತು ಏನಪ್ಪ 360 ಅಲ್ಲಿ ನೋಡಬೇಕು ಅಂತ ಇದ್ದೀನಿ. ನೋಡೋಣ, ಅಲ್ಲೆಲ್ಲ ಬೇರೆ ಹುಡುಗರು ಲೊಕೇಶನ್ ಹೇಳ್ತಿದ್ದಾರೆ, ಅಲ್ಲೊಂದು ಲೆಕ್ಕ ವಿಚಾರಿಸ್ಬಿಟ್ಟು ನಿಮಗೆ ಅಲ್ಲೋಗ್ಬಿಟ್ಟು ಸಿಕ್ಕಿ ಇಟ್ಕೋ. ಸೊ ಗೈಸ್ ಅಪ್ಪ ಬೈಕಲ್ಲಿ ಬರೋದು ಸ್ವಲ್ಪ ಹಿಂಸೆನೇ. ಈಗ ಅಲ್ಲಿ ಬೈಕಲ್ಲಿ ಬರೋದು ಸ್ವಲ್ಪ ಹಿಂಸೆನೇ. ಸೊ ಬನ್ನಿ. ಓಕೆ ಈಗ ಸ್ವಲ್ಪ ಇಲ್ಲಿ ದೈ ಚಾಯ್ ಕುಡಿ ಅಂತ ಬಂದಿದ್ದೀವಿ. ಅವನು ಅಲ್ಗೋ ಅವನು. ಸೊ ಗೈಸ್ ಈಗ ಇದು ಕುಡಿದ್ಬಿಟ್ಟು ಫುಲ್ ಬಿಸಿಲು ಫುಲ್ ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ಇದು ಕುಡಿದ್ಬಿಟ್ಟು ಈಗ ಹೊರಡ್ತೀವಿ. ಗೈಸ್ ಇವಾಗ ಜ್ಯೂಸ್ ಕುಡಿಯುತ್ತೆ ಫೈನಲಿ. ಈಗ ಬಿಸಿಲು ಅಂತ ಜ್ಯೂಸ್ ಕುಡಿ ಅಂತ ಬಂದ್ವಿ. ಫೈನಲಿ ಈಗ ಹೊರಡ್ತಾ ಇದ್ದೀವಿ. ಓಕೆ ಲೆಟ್ಸ್ಕೋ ಹೊರಡೋಣ. ಇನ್ನೇನು ಇಲ್ಲೇ ರೆಡಿ ಇದೆ. ಇನ್ನೇನು ನಾವು ಹಾಸನ ಟೋಲ್ ಹತ್ರ ಇದ್ದೀವಿ ಆಲ್ರೆಡಿ. ಸೊ ಲೆಟ್ಸ್ಕೋ ಹೊರಡೋಣ ಗೈಸ್, ಲೆಟ್ಸ್ಕೋ. ಸೊ ಗೈಸ್ ಫೈನಲಿ ಹಾಸನಿಗೆ ಬಂದಾಯ್ತು. ಏನು ಇಲ್ಲೇ ಅಂದರೆ ರಾಂಗ್ ರೋಡಿಗೆ ಬನ್ನಿ ನಾವು. ಲೊಕೇಶನ್ ಇದು ಎಲ್ಲಿ ಗೊತ್ತಾ? ನಾವು ಎಲ್ಲಿಗೆ ಬಂದಿದ್ದೀವಿ? ಚರ್ಚ್ ಅಂದ್ರೆ ಅಲ್ಲೇ ಬಂದಿದ್ದು. ಚರ್ಚ್ ಇದು ನಾನು ಓದ್ಸಲಿ ಲಾಗಲ್ಲು ಇದು ಗೈಸ್. ಈಗ ಎಲ್ಲಿ ಅಂತ ಅಂದರೆ ಇವಾಗ ನಾನು ಒಂದು ನಿಮಿಷ ಫಾರ್ಮ್ ಮಾಡ್ಬಿಟ್ಟು ಅದನ್ನು ಸಿಕ್ತಿ ಮತ್ತೆ ಆ ಸರ್ಕಲ್ ಕಂಪ್ನಿ ನಾನು ಇವಾಗ ಇಲ್ಲಿ ಲೆಫ್ಟ್ ಇಲ್ಲಿ ಇಲ್ಲೇ ಗೈಸ್. ಅನ್ಕೊಂಡು ನಮ್ಮ ಮನೆ ಸಿಂಗಲ್ ಇದೆ. ಈಗ ಹಂಗೆ ರಾಂಗ್ ರೂಟ್ ಅಂತ ಏನಪ್ಪ ಹಿಂಗೆ ಅಂತ ಇಲ್ಲೇ ಜಾಗ್ವಾರ್. ಒಂದು ಟೈಮ್ ನನ್ನ ನೇಮು ಜಾಗ್ವಾರ್ ಅಂತ ನಿಲ್ತೆ. ಸೊ ಗೈಸ್ ಇಲ್ಲೇ ಇದಕ್ಕೆ ನಾವು ಬಂದಿರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಇದೆ ಕ್ಯಾಪ್ಚರ್ 360. ಸೊ ಅಲ್ಲಿ ಹೋಗಿ ಮಾತಾಡ್ತಾ ನಿಮ್ಗೆ ಸಿಗ್ತೀವಿ. ಓಕೆನಾ?
ಗೊತ್ತಾಯ್ತು. ಇದಾ ರುಚಿ ಫೋನಿಂದು ಹ್ಞೂ ಫೋನಿಂದು. ಸೊ ಗಾಯ್ಸ್ ಅವಾಗ ಬಂದಿತ್ತು. ಅಯ್ಯೋ ನಮ್ದು ಪೊಲೀಸ್ಗೆಲ್ಲ ಸಿಗಾಕೊಂಡು ಡಿಸೈನ್ ಹೆಂಗಿತ್ತು ಡಿಸೈನ್ ಚೆನ್ನಾಗಿತ್ತು ಗೈಸ್. ಮೂಡ್ ಆಫ್ ಆಗಿದೆ. ನಮ್ಮ ಅಪ್ಪಂಗೆ ಗೊತ್ತಾಯ್ತು. ಅಪ್ಪ ಬಂದು ಬೈದಿ ಪೊಲೀಸ್ ಬೈದಿ ಬಿಡಿಸ್ಕೊಟ್ಟು ಅಪ್ಪ ಅಮ್ಮ ಮಾಮ ಎಲ್ಲ ಬಂದು ಫ್ರೆಂಡ್ಸಾ ಬಂದು ಬಿಡಿಸ್ಕೊಟ್ರು. ಈಗ ನಾವು ಬೆಳಿಗ್ಗೆ ಬಂದವ್ರು ನೋಡಿ ಈಗ ಫುಲ್ ಕತ್ಲಾಗಿದೆ. ಸೊ ಇವಾಗ ನಮ್ಮದು ನಾವು ಅಲ್ಲಿ ಗಿಂಬಲ್ ಹುಡ್ಕೊಂತ ಹೋದ್ವಲ್ಲ, ಅಲ್ಲಿ ಅವ್ರೇನಂದ್ರು ನಾವು ಕೇಳಿದ್ದು ಸಿಕ್ಕಿಲ್ಲ, ಇದೆ ಲೋಕಲ್ ಇದೆ. ಮತ್ತು ನಾವು ಕೇಳ್ತಿರೋದು ಫುಲ್ ಫೇಸ್ ಟ್ರ್ಯಾಕಿಂಗ್ ಅಲ್ವಾ ಸೈನ್, ಇದು ಫೇಸ್ ಟ್ರ್ಯಾಕಿಂಗ್ ಎಲ್ಲ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ತರಿಸ್ಕೊಡ್ತಿ ಅಂತ ಹೇಳಿದ್ದಾರೆ. ಅದಕ್ಕೆ ತರಿಸ್ಕೊಟ್ಟು ವೆಯ್ಟ್ ಮಾಡೋಣ. ಅಂದರೆ ಫೋಟೋ 1 ಅವರ್ ಕಳಿಸ್ತಾರಂತ. ಚಂದ್ರಪಟ್ಟಣ ಜಿಂಬೇರ್ ಹೋಗ್ಬೇಕಲ್ಲ, ಟೈಮ್ ಆಗಿದೆ. ನಾವು ಚಂದ್ರಪಟ್ಟಣ ಹೋಗೋಷ್ಟೊತ್ತಿಗೆ ಕಳಿಸ್ತಾರೆ ಓಕೆನಾ. ಅದಕ್ಕೆ ನಿಮಗೆ ಅಪ್ಡೇಟ್ ಮಾಡೋಣ ಅಂತ ಬನ್ನಿ. ಓಕೆ ಇಟ್ಕೊಂಡು ನಾವು ಚಂದ್ರಪಟ್ಟಣ ಹೋಗಿ ಸಿಗ್ತೀವಿ ಓಕೆನಾ. ಇಟ್ಕೊ. ಸೊ ಗಾಯ್ಸ್ ಇವಾಗ ಫುಲ್ ಚಳಿ ಆಗ್ತಿದೆ. ಮತ್ತು ಇವತ್ತೇನೋ ಪ್ಲ್ಯಾನ್ ಮಾಡೋರೆ ಜೈನು ಜಿಪ್ ಹೋಗೋದು ಬೇಡ ಅಂತಂದರು. ಯಾಕಂದರೆ ಅವ್ರಿಗೆ ಟೈಮ್ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಜಿಪ್ ಹೋಗೋದು ಬೇಡ ಅಂತವ್ರೆ. ಫುಲ್ ಚಳಿ ಆಗ್ತಿದೆ. ಅದೆಲ್ಲ ಹೋಗ್ತಾ ಇದ್ದೀವಿ. ಫುಲ್ ಅಂದರೆ ಫುಲ್ ಚಳಿ ಆಗ್ತಿದೆ. ಹುಡುಗಿಯೆಲ್ಲ ಹೊಡ್ತಿದೆ ಗಾಯ್ಸ್. ಚಳಿಗಾಲ ನಿಮ್ಗೆ ಹೇಳ್ತಾ ಇದ್ದೀನಿ, ಹುಡುಗ ಬಗ್ಗೆ ಹೊಡೆದ ಹೋಗಿದೆ ನ್ಯಾಷನಲ್ ಅಂದ್ಕೊಳ್ಳಿ. ಸೊ ಗಾಯ್ಸ್ ಕಮೆಂಟಲ್ಲಿ ಬರ್ತ್ಬಿಡಿ ಗೈಸ್, ನಿಮ್ಮ ಥರ ಕಾಮಿಡಿ ಯಾರು ಮಾಡೋದಿಲ್ಲ ಅಂತ. ಸೊ ಗೈಸ್ ಇನ್ನೇನಿಲ್ಲ, ನಾನು ಇವಾಗ ಜಿಮ್ ಹೋಗೋಕ್ಕಾಗಲ್ಲ, ಸೊ ಮನೆಗೆ ಹೋಗ್ತೀನಿ. ಸೊ ಗೈಸ್ ಇನ್ನೇನಿಲ್ಲ, ಮತ್ತೆ ಈ ಲಾಗ್ನ ಇನ್ನೇ ಮನೇಲಿ ಮಾಡೋದೇನು ಇಲ್ಲಿ ಅಲ್ವಾ, ಮತ್ತೆ ಇನ್ನೇನಿಲ್ಲ. ಸೊ ಗೈಸ್ ಇನ್ನೇನಿಲ್ಲ, ಗಾಡಿನ ಕೊಟ್ಬಿಟ್ಟು ನನ್ನ ಗಾಡಿ ಇಸ್ಕೊಂಡು. ಯಾಕಂದರೆ ಆರೋಪ ಇವ್ರ ಓಡ್ಸೋಕ್ಕಾಗಲ್ಲ, ನನ್ನರಲ್ಲೂ ಓಡ್ಸೋಕ್ಕಾಗಲ್ಲ. ಸೊ ಏತಕ್ಕೆ ಅಂತ ಅಂದರೆ ಈ ಗಾಡಿನ ಕೃಷ್ಕ ಅವ್ರ ಅಮ್ಮಂಗೆ ಕೊಟ್ಬಿಟ್ಟು ನನ್ನ ಬೈಕ್ ಹೇಮಂತ್ ಬರ್ತಾನೆ, ಅವ್ನ ಬೈಕ್ ಇಸ್ಕೊಂಡು ಮನೆಗೆ ಹೋಗ್ತೀನಿ. ಸೊ ಗೈಸ್ ಈ ಲಾಗ್ನ ಇಲ್ಲಿಗೆ ಎಡ್ ಮಾಡ್ತೀನಿ. ಓಕೆ, ಲವ್ ಯು ಟಿಲ್ ದೆನ್ ಟೇಕ್ ಕೇರ್. ಬೈ ಮೇಡಮ್. ಬಾಯ್ ಗೈಸ್. ಗೈಸ್